ನೋಡಿ ನಾವು ಇಲ್ಲಿ ನಾಟಿ ಹಸಿದಿತ್ತ ನಮ್ಮದು ಸಗಣಿನ ಇಲ್ಲಿ ತುಂಬಿತ್ತು ಲಾಸ್ಟ್ ಒಂದು 2-3 ತಿಂಗಳಿಂದ. ಈಗ ಅದನ್ನು ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ಹಾಕೋಣ ಅಂತ. ಬರೀ 2-3 ತಿಂಗಳದ್ದು ಅದು 2-3 ತಿಂಗಳು ಅಷ್ಟಾಯಿತು ನೋಡಿ. ಇದೆಲ್ಲ ಫುಲ್ಲು ಗೊಬ್ಬರ ಗಿಡನೇ ಹಾಕಿ ಕಡ್ಡಿ ಆ ಕಡ್ದು ಹಾಕಿರೋದು. ಸ್ವಲ್ಪ ನಿಲ್ಕೊಂಡು ಬಿದ್ದೆ. ಇದ್ರ ಮ್ಯಾಗ ಸ್ವಲ್ಪ ಮಣ್ಣು ಹೊಡೆದ್ಬಿಟ್ರೆ ಇನ್ನೂ ಜಾಸ್ತಿ ಕ್ರಿಯೇಟ್ ಆಗುತ್ತಲ್ಲ. ನೆರಳು ಬೀಳುತ್ತೆ. ಯಾಕಂದರೆ ಯಾವತ್ತೂ ಗೊಬ್ಬರ ಮಾಡ್ಬೇಕಾದ್ರೆ ನೀವು ಮರದ ನೆರಳಲ್ಲಿ ಮಾಡಿ, ನೆರಳಿರ್ಬೇಕು, ಆಗ ಗೊಬ್ಬರ ಚೆನ್ನಾಗಾಗುತ್ತೆ. ಬಿಸಿಲು ಬೀಳಬಾರ್ದು, ತುಂಬ ಬಿಸಿಲು ಬೀಳಬಾರ್ದು. ಯಾಕಂದರೆ ಗೊಬ್ಬರ ತೇವಾಂಶದಲ್ಲಿ ಇದ್ರೇ ಅದು ಚೆನ್ನಾಗಿ ಕರಗೋದು. ಜೊತೆ ನುಗ್ಗೆ ಇದೆ, ಜೊತೆ ತೆಂಗಿನ ಮರ ಇದೆ. ಓಕೆ, ಇವೆರಡು ಎಲ್ಲರ ಮಧ್ಯೆ ಕೆಳಗಡೆ ತುಂಬ ನೆರಳು ಬೀಳುತ್ತೆ. ಅದ್ರ ಕೆಳಗಡೆ ಗೊಬ್ಬರ ಮಾಡ್ತಾಯಿದ್ದೀವಿ ನಾವು. ನೋಡಿ, ಇದು ಕಡ್ಡಿ ಮೇಲೆ ಜಾಸ್ತಿ 2 ಅಡಿ 3 ಅಡಿ ಅಷ್ಟೊಂದೇನು ಗೊಬ್ಬರ ಬೇಡ. ಒಂದು ಅರ್ಧ ಅಡಿ ಅಷ್ಟು ಎಷ್ಟಾಗುತ್ತೆ ಸ್ವಲ್ಪ. ಯಾಕೆಂದರೆ ಕೆಳಗಡೆ ಭೂಮಿ ಇರೋದ್ರಿಂದ ಕೆಳಗಡೆಯಿಂದ ಗೊಬ್ಬರ ಇದು ಎರೆಹುಳುಗಳು ಬರ್ತವೆ. ಯಾಕೆಂದರೆ ಸಗಣಿ ಇದು ಸ್ಮೆಲ್ ನೋಡ್ಕೊಂಡು. ಸೊ ಆದಷ್ಟು ಜಾಸ್ತಿ ಇದ್ದರೆ ಜಾಸ್ತಿನೇ ಹಾಕಿ. ಅಟ್ಲೀಸ್ಟ್ ಒಂದು ಅರ್ಧ ಅಡಿನ ಅರ್ಧ ಇಂಚು, ಒಂದು 2 ಇಂಚು ಅಷ್ಟು ಹಾಕಿ. ನೋಡಿ, ಇದು ಆಲ್ಮೋಸ್ಟ್ ಒಂದು 3 ಅಡಿ ಇದೆ ಬರೀ ಗೊಬ್ಬರದ ಕಡ್ಡಿನೇ. ಅದನ್ನೇ ಸ್ವಲ್ಪ ನಂತರ ಗೊಬ್ಬರ ಈಗ ಕಡಿಮೆ ಇದೆ ಸಗಣಿ, ಹಾಗಾಗಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ತುಂಬ ಎರೆಹುಳುಗಳಿದ್ದಾವೆ ನೋಡಿ, ನೋಡ್ಬೋದು ನೀವು. ನೋಡಿ, ಇದು ಸಿಮೆಂಟ್ ತೊಟ್ಟಿ, ಕೆಳಗಡೆಯಿಂದ ಬರಲ್ಲ ಆ್ಯಕ್ಚುಲಿ. ಸಿಮೆಂಟ್ ತೊಟ್ಟಿ ಆದರೂ ಏನೋ ಇರೋ ಗೊಬ್ಬರದ ಏನೋ ಎರೆಹುಳದಲ್ಲಿ ಎಷ್ಟು ಇದಾಗಿದೆ ನೋಡಿ. ಅದಕ್ಕೆ ಆ್ಯಕ್ಚುಲಿ ಮಣ್ಣು ಬೇಕು ಸಗಣಿಗಿಂತ. ಮಣ್ಣು ಸಿಕ್ಕರೆ ಜಾಸ್ತಿ ಕ್ರಿಯೇಟ್ ಮಾಡ್ಕೊಳುತ್ತೆ ಗೊಬ್ಬರ. ಆ್ಯಕ್ಚುಲಿ ಇನ್ನೂ ಚಿಕ್ಕ ಮರಿ ಎರೆಹುಳು ಇರೋದೆಲ್ಲ ಅವೇನಾದ್ರು ದಪ್ಪ ಆಯಿತು ಅಂದರೆ 1 to 2 3 ಫಾಸ್ಟಾಗಿ ಆಗ್ತವೆ. ಈ ಸತಿ ಮಾಡೋದಪ್ಪ ಆಲ್ರೆಡಿ ಒಂದು ಇದು ಆವಿ ಮರಿದ್ದಂಗಿದ್ದು ಅಷ್ಟು ದಪ್ಪ. ಫ್ರೆಂಡ್ಸ್ ನೋಡಿ, ಒಂದು ಇದೆಲ್ಲ ಫುಲ್ ತೊಟ್ಟಿ ಖಾಲಿ ಮಾಡೋದು. ನೀವು ನೋಡ್ಬೋದು ಕೆಳಗಡೆ ನೋಡಿ, ಕೆಳಗಡೆ ಎಲ್ಲ ತೆಗೆದ್ರು ಎಷ್ಟಿದ್ದಾವೆ ಇಲ್ಲಿ. ಒಳ್ಳೆ ಆವಿ ಮರಿಗಳು ಇದ್ದಂಗೆ ಇದ್ದಾವೆ. ಅದು ಬಿಟ್ಟು ದಪ್ಪ ನೋಡಲ್ಲಿದೆ ನೋಡಿರಿ, ತೆಗೆದಾಕ್ಬೇಕು ನೋಡಿ. ಈಗ ಇದ್ರೊಳಗೆಲ್ಲ ಅವರು ಮೂಲೆಯಲ್ಲಿ ಇದ್ರೊಳಗೆಲ್ಲ ಇರ್ತದೆ, ಕೈಯಾಗಿ ಕಡಿತವೆ. ನಾನು ಈ ತೊಟ್ಟಿಗೆ ನೆಕ್ಸ್ಟ್ ಈಗ ಗಂಧ ಹಾಕ್ತೀನಿ. ಗಂಧ ಇದೆ ನಮ್ಮ ಬೇರೆ ತರೋದು. ಹಂಗೆ ಜಸ್ಟ್ ಗಂಧ ಹಾಕೋದ್ರಿಂದ ಸತ್ತೋಗ್ಬಿಡ್ತವೆ. ಅದಕ್ಕೋಸ್ಕರ ಎಲ್ಲನೂ ಖಾಲಿ ಮಾಡ್ತೀನಿ ಇದನ್ನು. ಈಗ ನೋಡಿ, ಆಲ್ಮೋಸ್ಟ್ ಎಲ್ಲ ಹಾಕಾಯಿತು. ಎಷ್ಟಿದೆ ಸದ್ಯಕ್ಕೆ ಸಗಣಿ ಹಾಕಿದ್ದೀನಿ. ನೆಕ್ಸ್ಟ್ ನಮ್ಮ ದಿನ ಸಗಣಿ ಹಾಕುತ್ತಲ್ಲ, ಅದನ್ನು ಸ್ವಲ್ಪ ನೆಲೆಯಲ್ಲಿ ಕವರ್ ಆಗಿರೋ ಅಲ್ಲೆಲ್ಲ ಹಾಕ್ತಾ ಹೋಗ್ತೀವಿ. ಕ್ಲೀನಾಗಿ ಏನಾದ್ರು ಕೆರಡೆ ಕಡ್ಡಿ ಎಲ್ಲ ಕ್ಲೀನಾಗಿ ಕರಗ್ತಾ ಹೋಗುತ್ತೆ. ಕರಗಿ ಒಂದು 3 ರಿಂದ 4 ತಿಂಗಳಿಗೆ ಒಳ್ಳೆ ಗೊಬ್ಬರ ಆಗುತ್ತೆ. ಈಗ ಬನ್ನಿ ಸ್ವಲ್ಪ ಇದ್ರ ಮೇಲೆ ಗಂಜಲ ಹಾಕೋಣ. ಅದು ನಮ್ಮ ಹತ್ರ ತೊಟ್ಟಿಲಿ ಫುಲ್ ಗಂಜಲ ಇದೆ.
ಗಂಜಲನ ನೋಡಿ ಇದು ಆಲ್ಮೋಸ್ಟ್ ಒಂದು 3-4 ತಿಂಗಳಿಂದ ಇದು ಮಾಡಿರೋದು. ಹಾಕು. ಇದಕ್ಕೆ ತೀರಾ ಜಾಸ್ತಿ ಹಾಕ್ಬೇಡಿ, ಸ್ವಲ್ಪ ಅಂದರೆ ತೇವಾಂಶ ಒಳ್ಳೆಯದು. ಗಂಜದ ಸ್ಮೆಲ್ಲಿಗೆ ಎರೆಹುಳು ಅಟ್ರಾಕ್ಟ್ ಆಗ್ತವೆ ಅಂತ ಕೇಳ್ಕೊಟ್ಟಿದ್ವಿ. ಹಂಗಾಗಿ ಗಂಜ ತುಂಬ ಹೀಟು, ಹಂಗಾಗಿ ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ಹಾಕಿ, ಒಂದು 2-3 ಬಿಂಗೆ ಅಷ್ಟೇ. ಮತ್ತೆ ನೀನು ಹಾಕಿ ಜಾಸ್ತಿ ಹಾಕ್ಲಿಲ್ವಾ? 2 ಬಿಂಗೆ ಹಾಕಿದ್ದೀನಿ ಅಷ್ಟೇ, ಇನ್ನೊಂದು ಬಿಂಗೆ ಹಾಕಿ ನಡೆಯುತ್ತೆ. ಅದು ನಾವು ಡೈರೆಕ್ಟ್ ಗಿಡದ ಮೇಲೆ ಹಾಕ್ತಾಯಿಲ್ಲ, ಇದು ಗೊಬ್ಬರದ ಮೇಲೆ ಹಾಕಲ್ವಾ, ನಡೆಯುತ್ತೆ. ಡೈರೆಕ್ಟ್ ಗಿಡಕ್ಕೆಲ್ಲ ಇಷ್ಟೊಂದು ಹಾಕ್ಲೇಬಾರ್ದು. ಇದಕ್ಕೆ ನೆರಳು ಮಾಡಬೇಕು. ನೆರಳು ಯಾವ ಥರ ಮಾಡ್ತಾರೆ, ಯಾವ್ದು ಹೋಗಿ ಅದರ ಬೇರೆ ಇದ್ರೆ ಹಿಂಗೆ ಈ ಥರ ಮುಚ್ಚಿಬಿಡ್ಬೇಕು, ಬಿಸಿಲು ಬೀಳ್ದಂಗೆ. ನೀನು ನಿಮ್ಗೆ ಯಾವ ಕಡೆ ಬಿಸಿಲು ಜಾಸ್ತಿ ಬೀಳುತ್ತೆ ಆ ಕಡೆ ಕ್ಲೀನ್ ಕವರ್ ಮಾಡಿ. ಸೋಗೆ ಇರ್ತಾವೆ ತೋಟದಲ್ಲಿ, ಸೋಗೆ ಗರಿ ಹಾಕಿದ್ರೆ ಸಾಕು. ಸೋಗೆ ಗರಿ ಎಲ್ಲ ಕ್ಲೀನಾಗಿ ಕವರ್ ಮಾಡಿ. ನಾನು ನೋಡಿ ಈ ಥರ ಸೋಗೆಯಲ್ಲಿ ಮುಚ್ಚೋದ್ರಿಂದ ಎರೆಹುಳುಗಳಿಗೆ ಜಾಸ್ತಿ ಬಿಸಿಲು ಬೀಳದೆ ಕ್ಲೀನಾಗಿ ಒಳಗಡೆ ಇರ್ತವೆ. ನೋಡಿ ಆ ಕಡೆ ಸ್ವಲ್ಪ ಮುಚ್ಚಬೇಕಿನ್ನು, ಸೋಗೆ ತರಬೇಕು. ನೋಡಿ ಇದು ನೆನ್ನೆ ತಯಾರು ಮಾಡಿದಂಥ ಗೊಬ್ಬರ. ಇಲ್ಲಿ ಗಂಜಲ ಹಾಕಿದೆ. ನಮ್ಮಲ್ಲಿ ಗೋಬರ್ ಗ್ಯಾಸ್ ಇದೆ. ಗೋಬರ್ ಗ್ಯಾಸಿಂದ ಬರುವಂಥ ಏನು ಸ್ಲರಿ ಇರುತ್ತಲ್ಲ, ಅದನ್ನು ಒಂದು 2 ಬಕೆಟ್ಗೆ ಹಾಕೊಂಬಂದಿದ್ದೀನಿ. ಈಗ ಇದನ್ನು ಇದ್ರ ಮೇಲೆ ಹಾಕೋಣ ಅಂತ ಪ್ಲ್ಯಾನು. ಸೊ ಈಗ ಒಂದು ವಾರಕ್ಕೆ ನಮಗೊಂದು 3-4 ಬಕೆಟ್ ಸಿಗುತ್ತೆ. ಅದನ್ನು ಇದ್ರ ಮೇಲೆ ಹಾಕ್ತಾ ಹೋದರೆ ಸ್ವಲ್ಪ ಗೊಬ್ಬರ ಜಾಸ್ತಿ ಆಗುತ್ತೆ. ನೋಡಿ ಎಲ್ಲೆಲ್ಲಿ ಕಡಿಮೆ ಇದೆ ಸಗಣಿ, ಅದ್ರ ಮೇಲೆಲ್ಲ ಈ ಗೋಬರ್ ಗ್ಯಾಸ್ ಏನಿದೆ ಆ ಸ್ಲರಿನ ಅದನ್ನು ಹಾಕೋಣ ಅಂತ. ನೋಡಿ ಈಗ ಇನ್ನೊಂದು ರೀತಿ ಗೊಬ್ಬರ ಮಾಡೋದು ಹೇಳ್ತೀನಿ. ಇದು ನಮ್ಮ ಮನೆಯಲ್ಲಿ ಉಳ್ಕೊಳೋ ಅಂತ ನೈಟ್ ಹೊತ್ತು ಕೊಟ್ಟಿಗೆಗೆ ದನಗಳಿಗೆ ಹಾಕಿ ಉಳಿದಿರೋಂಥ ಮೇವನ್ನ ಒಂದು ಕಡೆ ಹಾಕಿರ್ತೀವಿ, ತಿಪ್ಪೆ ಅಂತ. ತಿಪ್ಪೆಯಲ್ಲಿ ಹುಲ್ಲೆಲ್ಲ ಇರುತ್ತೆ, ನೋಡ್ಬೋದು. ಅದ್ರ ಮೇಲೆ ನಮ್ಮ ಮನೆ ಹತ್ರ ಗೋಬರ್ ಗ್ಯಾಸ್ ಇದೆ. ಗೋಬರ್ ಗ್ಯಾಸಲ್ಲಿ ಬರುವಂಥ ಏನು ವೇಸ್ಟ್ ಇರುತ್ತಲ್ಲ ಅದನ್ನು ಇದ್ರ ಮೇಲೆ ಸ್ಪ್ರೇ ಮಾಡ್ತೀವಿ. ಅಂದರೆ ಸ್ವಲ್ಪ ಹಾಕ್ತಾ ಹೋಗ್ತೀವಿ. ಸೊ ಒಂದು 3-4 ತಿಂಗಳಿಗೆ ಒಳ್ಳೆ ಗೊಬ್ಬರ ಆಗುತ್ತೆ. ಇದು